ಮೀಸಲಿಟ್ಟಿದ್ದ ಜಮೀನು ಇದೀಗ ಭೂಗಳ್ಳರ ಪಾಲಾಗಿದೆ. ನಿವೇಶನ ಜಾಗ ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ ಭೂಗಳ್ಳರು. ಬಡ ಜನರಿಗೆ ಮೀಸಲಿಟ್ಟಿದ್ದಂತಹ ಜಾಗ ಜಮೀನು ಇದೀಗ ಭೂಗಳ್ಳರ ಪಾಲಾಗಿದೆ. ನಿವೇಶನ ಜಾಗ ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ ಭೂಗಳ್ಳರು ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಹಂದರಹಳ್ಳಿಯಲ್ಲಿ ನಿವೇಶನಕ್ಕಾಗಿ ಜಮೀನನ್ನ ಮೀಸಲು ಇರಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಹಂದರಹಳ್ಳಿ ಇದಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೆಸರಲ್ಲಿ ಒತ್ತುವರಿಯನ್ನ ಮಾಡಲಾಗಿದೆ. ಸರ್ವೆ ನಂಬರ್ 109ರಲ್ಲಿನ 7 ಎಕರೆ 20 ಗುಂಟೆ ಜಮೀನನ್ನ ಒತ್ತುವರಿ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಬಡ ಜನರಿಗೆ ಮೀಸಲಿಟ್ಟ ಜಮೀನು ಇದೀಗ ಭೂಗಳ್ಳರ ಪಾಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಹಂದರಹಳ್ಳಿ ಸರ್ಕಾರದಿಂದ ಜಮೀನನ್ನ ಮೀಸಲು ಇರಿಸಲಾಗಿತ್ತು, ಅದು ಇದೀಗ ಭೂಗಳ್ಳರ ಪಾಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಸುಮಾರು 20 ಎಕರೆಗಿಂತ ಹೆಚ್ಚು ಜಮೀನು ಭೂಗಳ್ಳರ ಪಾಲಾಗಿದೆ. ಒತ್ತುವರಿಯನ್ನ ಮಾಡಿಕೊಳ್ಳಲಾಗಿದೆ. ಅಧಿಕಾರಿಯ ಹೆಸರಿನಲ್ಲಿ ಒತ್ತುವರಿಯನ್ನ ಮಾಡಿಕೊಳ್ಳಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಹಂದರಹಳ್ಳಿಯಲ್ಲಿ ಸರ್ಕಾರದಿಂದ ಜಮೀನನ್ನ ಮೀಸಲು ಇಡಲಾಗಿತ್ತು. ಬಡ ಜನರಿಗೋಸ್ಕರ ಮೀಸಲಿಟ್ಟಿರುವ ಸರ್ಕಾರಿ ಜಮೀನು ಇದಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಸುಮಾರು 7 ಎಕರೆ 20 ಗುಂಟೆ ಜಮೀನನ್ನ ಒತ್ತುವರಿ ತೆರವು ಮಾಡಿ ನಿವೇಶನ ಜಾಗದ ರಕ್ಷಣೆಗೆ ಒತ್ತಾಯವನ್ನ ಕೂಡ ಮಾಡಲಾಗಿದೆ. ಒತ್ತುವರಿ ತೆರವು ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ಆ ಜನರು. ಹಂದರಹಳ್ಳಿಯಲ್ಲಿ ಸರ್ಕಾರದಿಂದ ಜಮೀನನ್ನ ಒತ್ತುವರಿಯನ್ನ ಮಾಡಲಾಗಿದೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಸುಮಾರು 7 ಎಕರೆ 20 ಗುಂಟೆ ಜಮೀನನ್ನ ಒತ್ತುವರಿ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಈಗ ನಮ್ಮ ಸಂಘಟನೆಯಿಂದ ಇದುವರೆಗೂ ಯಾವುದೇ ಹೋರಾಟ ಫೈಲ್ಯೂರ್ ಆಗಿಲ್ಲ. ಈಗ ಇದು ನಾವು ತುಂಬ ಸೀರಿಯಸ್ ತೊಗೊಂಡಿದ್ರು ಹೋರಾಟ. ಯಾಕಂದರೆ ಅವ್ರ ರೈತರು ಸುಮಾರು ಸಲ ಹೋರಾಟ ಮಾಡಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಲಿಲ್ಲ. ಈಗ ನಾವೇನು ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದೀರಿ, ನಾವೇನು ಮನವಿ ಕೊಟ್ಟಿದ್ದೀರಿ, 2 ದಿನ ಗಡುವು ಕೊಟ್ಟಿದ್ದೀರಿ. ಆ 2 ದಿನದಲ್ಲಿ ಅವ್ರು ಕ್ಲಿಯರ್ ಆಗಿಲ್ಲ ಅಂದರೆ, ಒತ್ತುವರಿ ಜಾಗ ಕ್ಲಿಯರ್ ಮಾಡಿಲ್ಲ ಅಂದರೆ ನಾವು ಸೋಮವಾರದಿಂದ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಜಾಗದಲ್ಲೇ ನಾವು ಹೋರಾಟ ಮಾಡೋಕೆ ರೆಡಿ ಇದ್ದೀರಿ. ಅದ್ರ ಸಿದ್ಧತೆಗಳು ಈಗ ಆಲ್ರೆಡಿ ಮಾತುಕತೆ ನಡೆದಿದೆ. ಏನು ಮಾಡ್ತೀರಿ ನೋಡೇ ಬಿಡೋಣ. ಅದು ಬಡವರ ಮುಖದಲ್ಲಿ ನಗು ತರಲೇಬೇಕಂತ ನಾವು ತೀರ್ಮಾನ ತಗೊಂಡಿದ್ದೀವಿ. Ashwavega English News. Coming soon. Your channel, your voice, your trust.